5ನೇ ದಿನದ ಪಾದಯಾತ್ರೆ ಮಂಡ್ಯದಲ್ಲಿ ಅದ್ದೂರಿಯಾಗಿ ಸಾಗ್ತಾ ಇದೆ. ಮಂಡ್ಯದ ಸಂಜಯ್ ವೃತ್ತಕ್ಕೆ ಈಗ ಪಾದಯಾತ್ರೆ ಬಂದಿದೆ. ಖುದ್ದು ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಜೊತೆ ಇದ್ದಾರೆ. ಕುಮಾರಸ್ವಾಮಿ ಅವರೇ 5ನೇ ದಿನದ ಪಾದಯಾತ್ರೆ ಮಂಡ್ಯ ತಾವು ಪ್ರತಿನಿಧಿಸುವಂತ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು. ಇವತ್ತಿನ 5ನೇ ದಿನದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮುಂದುವರೆದಿದೆ. ಇವತ್ತು ಮಂಡ್ಯ ನಗರದಲ್ಲಿ ಈ ಪಾದಯಾತ್ರೆಯಲ್ಲಿ ಪ್ರವೇಶ ಆಗಿದೆ. ಇನ್ನು 3 ದಿನಗಳ ಕಾಲ ಈ ಒಂದು ಯಾತ್ರೆ ಮೈಸೂರನ್ನು ತಲುಪತಕ್ಕಂಥದ್ದು. ಇದು ಮೊದಲಿಂದಲೂ ದೇವೇಗೌಡರ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಇರ್ತಕ್ಕಂಥ ಒಂದು ಜಿಲ್ಲೆ. ರೈತ ಪರವಾದಂಥ ಹೋರಾಟಕ್ಕೆ ದೇವೇಗೌಡರ ಒಂದು ನಿರಂತರ ಅವರ ರಾಜಕೀಯ ಜೀವನದಲ್ಲಿ ಬೆಂಬಲ ಕೊಟ್ಟು ಬಂದಿರತಕ್ಕಂಥ ಜಿಲ್ಲೆ ಇದು. ಈ ಜಿಲ್ಲೆಯ ಜನರ ಆ ಪ್ರೀತಿ ವಿಶ್ವಾಸದಲ್ಲಿ ಯಾರು ಎಷ್ಟೇ ಒಂದು ಕಂದಕ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಆಗದೇ ಇರತಕ್ಕಂಥದ್ದು. ಇವತ್ತು ಈ ಒಂದು ಪಾದಯಾತ್ರೆ ಅಂತಕ್ಕಂಥದ್ದು ಕಾಂಗ್ರೆಸ್ ನಾಯಕರುಗಳು ಅವರು ಹೇಳ್ತಕ್ಕಂಥ ಒಂದು ವಿಶ್ಲೇಷಣೆ ಬೇರೆ. ಆದರೆ ಇವತ್ತು ಯಾವೊಂದು ರಾಜ್ಯದ ಜನತೆ ಮುಂದೆ ಮಾತು ಕೊಟ್ಟು ಬಂದಂಥವ್ರು ಅತ್ಯುತ್ತಮವಂತ ಆಡಳಿತ ಕೊಡ್ತೀವಿ, ಭ್ರಷ್ಟ ವ್ಯವಸ್ಥೆ ನಿಲ್ಲಿಸ್ತೀವಿ ಅಂತ. ಬಟ್ ಇವತ್ತು ಆಗ್ತಿರ್ತಕ್ಕಂಥದ್ದೇನು, ಅಧಿಕಾರಕ್ಕೆ ಬಂದ ದಿನದಿಂದಲೇ ಹಣ ಲೂಟಿ ಹೊಡೆಯೋ ಕೆಲಸ ಆಗಿದೆ. ಇಂಥ ಸರ್ಕಾರದ ವಿರುದ್ಧ ಇವತ್ತು ಜನಾಂದೋಲನ ವಿರೋಧ ಪಕ್ಷಗಳು ಮಾಡಬೇಕಾಗಿದೆ, ಕಾಂಗ್ರೆಸ್ ಅಲ್ಲ. ಕಾಂಗ್ರೆಸ್ ಇವತ್ತೇನೋ ಪ್ರಶ್ನೆ ಅಂತ ಹೇಳ್ತಾರೆ, ಅಧಿಕಾರ ಕೊಟ್ಟಿರೋದು ತಪ್ಪಾಗಿರೋದನ್ನ ಸರಿಪಡಿಸಿ ಅಂತ. ಪ್ರಶ್ನೆ ಕೇಳಲಿಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿಲ್ಲ. ಪ್ರಶ್ನೆ ಕೇಳ್ತಕ್ಕಂಥ ಅಧಿಕಾರ ವಿರೋಧ ಪಕ್ಷಗಳಿದೆ. ಅದನ್ನ ಇವ್ರು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಇವ್ರಿಗೆ ಏನಂತ ಕರಿಬೇಕು ಹೇಳಿ. ಸರ್, ನನ್ನ ಕಡೆ ಪ್ರಶ್ನೆ, ದಪ್ಪ ಚರ್ಮದ ಸರ್ಕಾರ ಅಂತ ಅನ್ಸಲ್ವಾ ಸರ್ ಇದು? ಇಲ್ಲ, ಅದರಲ್ಲೇನು ಯಾವುದೇ ಅನುಮಾನ ಇಲ್ಲ. ಈ ಸರ್ಕಾರಕ್ಕೆ ಯಾವುದೇ ರೀತಿಯ ಮಾನ ಮರ್ಯಾದೆನೂ ಇಲ್ಲ, ಜನಗಳ ಬಗ್ಗೆ ಗೌರವ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಕುಮಾರಸ್ವಾಮಿ ಅವರ ರಿಯಾಕ್ಷನ್. ಕ್ಯಾಮರಾ ಪರ್ಸನ್ ರಘು ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.